ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಪೊನ್ನಿಯಿನ್ ಸೆಲ್ವನ್ ಎಂಬ ಸಾಗರದಂತಹ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಕಥೆಯನ್ನ ಕನ್ನಡಿಗರಿಗೂ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಸಂಚಿಕೆಗಳ ಮುಖಾಂತರ ಸಂಕ್ಷಿಪ್ತವಾಗಿ ನಂದೇ ಆದಂತಹ ಸ್ಟೈಲ್ನಲ್ಲಿ ನಂದೇ ಆದಂತಹ ಚಿತ್ರಕಥೆಯಲ್ಲಿ ನಾನು ಸಂಚಿಕೆಗಳ ಮುಖಾಂತರ ಏನು ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ಸಂಚಿಕೆಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಕನ್ನಡಿಗರಲ್ಲಿ ಇನ್ನೂ ಯಾರಾದರೂ ಕೇಳಿಲ್ಲ ಅಂದ್ರೆ ಇವತ್ತಿಂದನೇ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿ. ಬಿಕಾಸ್ ಚಿತ್ರ ಬರ್ತಾ ಇದೆ, ಸೆಪ್ಟೆಂಬರ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ಯಾನ್ ಇಂಡಿಯನ್ ಮೂವಿ, ನಮ್ಮ ಫೇಮಸ್ ನಿರ್ದೇಶಕರಾದಂತಹ ಮಣಿರತ್ನಂ ಅವರು ನಿರ್ದೇಶನ ಮಾಡಿರೋದು. ಸೊ ಹಾಗಾಗಿ ಅದ್ಭುತವಾದಂತಹ ಕತೆ, ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಕತೆ, ಮತ್ತೆ ನಮ್ಮ ಪೂರ್ವಜರ ಇತಿಹಾಸವನ್ನ ಆಧಾರವಾಗಿ ಇಟ್ಕೊಂಡು ಬರೆದಿರ್ತಕ್ಕಂತಹ ಮಹಾಕತೆ. ಈ ಕಥೆಯನ್ನ ಆಧಾರವಾಗಿ ಇಟ್ಕೊಂಡು ಅದೇ ಹೆಸರಿನಲ್ಲೇ ಬರ್ತಾ ಇರ್ತಕ್ಕಂತಹ ಚಿತ್ರ ಪೊನ್ನಿಯಿನ್ ಸೆಲ್ವನ್. ಸೊ ಇಷ್ಟೆಲ್ಲ ವಿಶೇಷತೆಗಳಿದೆ. ಸೊ ಹಾಗಾಗಿ ನೀವು ನಿಮ್ಮಲ್ಲಿ ಇನ್ನೂ ಯಾರಾದರೂ ಕತೆ ಕೇಳಿಲ್ಲ ಅಂದ್ರೆ ದಯವಿಟ್ಟು ಇವತ್ತಿಂದಲೇ ಕತೆ ಕೇಳಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ನೀವು ಕಥೆಯನ್ನ ಕೇಳಿ ಅರ್ಥ ಮಾಡಿಕೊಂಡು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಬೇಕಾದ್ರೆ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ಚಿತ್ರದ ಸ್ವಾರಸ್ಯವನ್ನ ಬೆಳ್ಳಿ ಪರದೆಯಲ್ಲಿ ನೋಡಿ ನೀವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಈ ಕಾರ್ಯಕ್ರಮ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಇದುವರೆಗೂ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ನಾನೇನು ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಕಂಪ್ಲೀಟ್ ಆಗಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಂಚಿಕೆಗಳ ಮುಖಾಂತರ ಏನು ಅಪ್ಲೋಡ್ ಮಾಡಿದ್ದೆ ಆ ಎಲ್ಲ ಸಂಚಿಕೆಗಳನ್ನು ಕೇಳಿರ್ತೀರಲ್ಲ. ಸೊ ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಹೇಳುವಂಥ ವಿಷಯಗಳು ಕರೆಕ್ಟಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ನಿಮ್ಮಲ್ಲಿ ಇನ್ನೂ ಯಾರಾದರೂ ಕೇಳಿಲ್ಲ ಅಂದರೆ, ಕೇಳದೇ ಇರೋರು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನಿಮ್ಗೇನು ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ದಯವಿಟ್ಟು ಆ ಎಲ್ಲ ಸಂಚಿಕೆಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಇವತ್ತಿನಿಂದಲೇ ಕೇಳೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ನಮ್ಮ ಆದಿತ್ಯ ಕರಿಕಾಲನ್ ಅವರು ಅಂದ್ರೆ ಸುಂದರ ಚೋಳ ಅವರ ಮೊದಲನೇ ಮಗ, ಅಂದ್ರೆ ಅವರೇ ಯುವರಾಜ, ಮುಂದೆ ಯುವರಾಜ ಆಗ್ತಾರೆ ಅಂತ ಸುಂದರ ಚೋಳ ಅವರು ಅವರಿಗೆ ಯುವರಾಜ ಪಟ್ಟವನ್ನ ಕೊಟ್ಟಿರ್ತಾರೆ. ಸೊ ಆದಿತ್ಯ ಕರಿಕಾಲನ್ ಅವರು ಯುವರಾಜ ಆಗಿರ್ತಾರೆ. ಆದರೆ ಆದಿತ್ಯ ಕರಿಕಾಲನ್ ಅವರು ನಿಗೂಢವಾಗಿ ಕೊಲೆ ಆಗ್ತಾರೆ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ. ಆದರೆ ಆದಿತ್ಯ ಕರಿಕಾಲನ್ ಅವರು ಕೊಲೆ ಆಗೋದಕ್ಕಿಂತ ಮುಂಚೆನೆ ಅವರು ಯುವರಾಜ ಆಗಿರ್ಬೇಕಾದ್ರೆ ಆದಿತ್ಯ ಕರಿಕಾಲನ್ ಅವರು ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸ್ತಾರೆ. ಅಂದ್ರೆ ಆ ಒಂದು ಪಾಂಡ್ಯ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಬೇಕಾದ್ರೆ ಯುದ್ಧ ಮಾಡಿ ಪಾಂಡ್ಯರನ್ನ ಗೆದ್ದು ಪಾಂಡ್ಯ ರಾಜ ಆದಂತಹ ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸ್ತಾರೆ. ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸೋ ಮಟ್ಟಕ್ಕೆ ಅಷ್ಟೊಂದು ಏನು ದ್ವೇಷ ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಪಾಂಡ್ಯರಿಗೂ ಚೋಳರಿಗೂ ಏನೇ ವೈರತ್ವ ಇದ್ರೂ ಕೂಡ, ಅಂದ್ರೆ ಪಾಂಡ್ಯರು ಚೋಳರು ಅಂತ ಮಾತ್ರ ಅಲ್ಲ, ಆಗಿನ ಕಾಲಘಟ್ಟದಲ್ಲಿ ಮಧ್ಯಕಾಲ ಅಂತ ನೀವು ನೋಡೋದೇ ಆದ್ರೆ ಮಧ್ಯ ಕಾಲಘಟ್ಟದಲ್ಲಿ ತಮಿಳುನಾಡನ್ನ ಆಳ್ವಿಕೆ ನಡೆಸ್ತಾ ಇದ್ದಂತಹ ಪ್ರಮುಖ ರಾಜಮನೆತನಗಳು ಅಂತ ನೀವು ನೋಡೋದೇ ಆದ್ರೆ ಅದರಲ್ಲಿ ಚೇರರು, ಪಾಂಡ್ಯರು, ಚೋಳರು. ಸೊ ಇವ್ರು ಮೂರು ಜನ, ಅಂದ್ರೆ ಈ ಮೂರು ಸಾಮ್ರಾಜ್ಯಗಳ ನಡುವೆ ಏನೇ ವೈರತ್ವ ಇದ್ರೂ ಕೂಡ ಇವರು ಯುದ್ಧ ಮಾಡಬೇಕಾದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತಪ್ಪದೇ ಫಾಲೋ ಮಾಡ್ತಾರೆ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ಅಂದ್ರೆ ಆ ರೂಲ್ಸ್ ನ ಬ್ರೇಕ್ ಮಾಡ್ತಾರೆ ನಮ್ಮ ಆದಿತ್ಯ ಕರಿಕಾಲನ್ ಅವರು ಬ್ರೇಕ್ ಮಾಡಬೇಕು ಅಂತ ಬ್ರೇಕ್ ಮಾಡೋದಿಲ್ಲ ಸ್ನೇಹಿತರೆ. ಅದಕ್ಕಿಂತ ಮುಂಚೆನೆ ವೀರಪಾಂಡ್ಯನವರೇ ಈ ಒಂದು ರೂಲ್ಸ್ ಅನ್ನ ಬ್ರೇಕ್ ಮಾಡಿರ್ತಾರೆ. ನಿಮಗೆ ಇವಾಗ ಆಶ್ಚರ್ಯ ಆಗ್ತಾ ಇರ್ಬೋದು. ಈ ಕಾರ್ಯಕ್ರಮದಲ್ಲಿ ನಾನು ಹೇಳುವಂತಹ ವಿಷಯ ನೈಜವಾಗಿ ನಡೆದಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಸ್ನೇಹಿತರೆ. ಸೊ ನಮ್ಮ ಆದಿತ್ಯ ಕರಿಕಾಲನ್ ಅವರು ವೀರಪಾಂಡ್ಯನವ್ರನ್ನ ಸೋಲಿಸ್ತಾರೆ. ವೀರಪಾಂಡ್ಯನವ್ರನ್ನ ಸೋಲಿಸಿದ ಮೇಲೆ ಅವ್ರನ್ನ ಒಂದು ಜೈಲಿಗೆ ಹಾಕ್ಬೇಕಾಗಿತ್ತು. ಇಲ್ಲ ನೀವು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ನಮಗೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಬೇಕಾಗಿತ್ತು. ಹೀಗೆ ಮಾಡ್ತಾ ಇದ್ದಿದ್ದು. ಆಗಿನ ಕಾಲಘಟ್ಟದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧ ಮಾಡಿ ಆ ರಾಜನನ್ನ ಸೋಲಿಸಿದ್ರೆ ಒಂದು ಆ ರಾಜನನ್ನ ಜೈಲಿಗೆ ಹಾಕ್ತಾ ಇದ್ರು, ಅಥವಾ ಆ ರಾಜನ ಹತ್ರ ಕೇಳ್ತಾ ಇದ್ರು, ಹೀಗೆ ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನೀನು ನನಗೆ ಟ್ಯಾಕ್ಸ್ ಕೊಡೋದಕ್ಕೆ ರೆಡಿನಾ ಅಂತ ಕೇಳ್ತಾ ಇದ್ರು. ಅದಕ್ಕೇನಾದರೂ ಒಪ್ಕೊಂಡಿಲ್ಲ ಅಂದ್ರೆ ಜೈಲಿಗೆ ಹಾಕ್ತಾ ಇದ್ರು. ಹೀಗೆಲ್ಲ ನಡೀತಾ ಇತ್ತು. ಇದನ್ನ ಬಿಟ್ಟು ತಲೆಯನ್ನ ಕತ್ತರಿಸೋ ಮಟ್ಟಕ್ಕೆ ಹೋಗೋದೆಲ್ಲ ರೂಲ್ಸ್ನ ಬ್ರೇಕ್ ಮಾಡೋ ರೀತಿ ಆಗ್ತಾ ಇತ್ತು ಸ್ನೇಹಿತರೆ. ಸೊ ಈ ಒಂದು ರೂಲ್ಸ್ನ ಬ್ರೇಕ್ ಮಾಡೋದಕ್ಕೆ ಕಾರಣ ಏನು? ಆದಿತ್ಯ ಕರಿಕಾಲನ್ ಅವರು ಅಷ್ಟೊಂದು ವೈರತ್ವದಿಂದ ಅಷ್ಟೊಂದು ದ್ವೇಷವನ್ನ ಸಾಧಿಸಿಕೊಂಡು ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸ್ತಾರೆ ಅಂತಂದ್ರೆ ಅದ್ರ ಹಿನ್ನೆಲೆ ಏನು, ಅಂದ್ರೆ ಅದು ಮುಖ್ಯವಾದಂಥ ಕಾರಣ ಏನು ಅಂತ ನೀವು ನೋಡೋದೇ ಆದ್ರೆ ಇದಕ್ಕೆ ನಾನು ಸುಂದರ ಚೋಳ ಅವರು ಹೇಗೆ ರಾಜ ಆದ್ರು ಅನ್ನೋದ್ರ ಬಗ್ಗೆ ನಾನು ಹೇಳಬೇಕಾಗುತ್ತೆ ಸ್ನೇಹಿತರೆ. ಈಗ ಆಲ್ರೆಡಿ ಪೊನ್ನಿಯಿನ್ ಸೆಲ್ವನ್ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸುಂದರ ಚೋಳ ಅವರು ಹೇಗೆ ರಾಜ ಆಗ್ತಾರೆ, ಅದ್ರ ಹಿಂದೆ ಇರ್ತಕ್ಕಂತಹ ರೋಚಕ ಕತೆ ಏನು ಅದನ್ನು ಕೂಡ ಕತೆ ಹೇಳ್ಬೇಕಾದ್ರೆ ನಾನು ಹೇಳಿರ್ತೀನಿ. ಸೊ ಈಗ ಮತ್ತೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಮಧ್ಯಕಾಲದ ಚೋಳರು ಅಂತ ನೀವು ನೋಡೋದೇ ಆದ್ರೆ ಮಧ್ಯಕಾಲದ ಚೋಳರಲ್ಲಿ ಮೊದಲನೇ ರಾಜ ವಿಜಯಾಲಯ ಚೋಳ ಅವರು ಸ್ನೇಹಿತರೆ. ವಿಜಯಾಲಯ ಚೋಳ ಅವರ ಕಾಲಘಟ್ಟದಲ್ಲಿ ಚೋಳರು ಅಂದ್ರೆ ಪಲ್ಲವರಿಗೆ ಸಾಮಂತರಾಗಿರ್ತಾರೆ ಸ್ನೇಹಿತರೆ. ಅಂದ್ರೆ ಪಲ್ಲವರಿಗೆ ಟ್ಯಾಕ್ಸ್ ಕಟ್ಕೊಂಡಿರ್ತಾರೆ. ಅವರು ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡ್ತಾ ಇರೋದಿಲ್ಲ. ಇನ್ನೂ ಹೇಳ್ಬೇಕಂತಂದ್ರೆ ಚೋಳ ಸಾಮ್ರಾಜ್ಯ ಅಳಿವಿನ ಅಂಚಿನಲ್ಲಿ ಇತ್ತು ಅಂತಾನೆ ಹೇಳಬೇಕು ಸ್ನೇಹಿತರೆ. ಬಿಕಾಸ್
ಈ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ವಿಜಯಾಲಯ ಚೋಳ ಅವರಿಗೆ ತುಂಬಾನೇ ವಯಸ್ಸಾಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ಮಗ ಆದಿತ್ಯ ಚೋಳ ಅವರಿಗೆ ಸಾಮ್ರಾಜ್ಯದ ಜವಾಬ್ದಾರಿಯನ್ನು ವಹಿಸಿ ಅಂದ್ರೆ ನೀನೇ ಇನ್ಮೇಲೆ ಆಳ್ವಿಕೆ ನಡೆಸು ಅಂತ ಹೇಳಿ ಅವರಿಗೆ ಯುವರಾಜ ಪಟ್ಟವನ್ನು ಕೊಟ್ಟು ಅವರ ಮಗನಿಗೆ ಜವಾಬ್ದಾರಿಯನ್ನ ವಹಿಸಿ ವಿಜಯಾಲಯ ಚೋಳ ಅವರು ರೆಸ್ಟ್ ತಗೋತೀನಿ ಅಂತ ಹೇಳಿ ರೆಸ್ಟ್ ತಗೋತಾ ಇರ್ತಾರೆ ಸ್ನೇಹಿತರೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಯುದ್ಧ ನಡೆಯುತ್ತೆ, ಅಂದ್ರೆ ತಿರುಪ್ರಂಬಿಯಂ ಮಹಾಯುದ್ಧ ಅಂತ ಒಂದು ಯುದ್ಧ ನಡೆಯುತ್ತೆ. ಇದು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಒಂದು ತಿರುವು ಕೊಟ್ಟಂತಹ ಮಹಾಯುದ್ಧ, ಮುಖ್ಯವಾಗಿ ಚೋಳರಿಗೆ ಒಂದು ತಿರುವು ಕೊಟ್ಟಂತಹ ಮಹಾಯುದ್ಧ ಸ್ನೇಹಿತರೆ. ಬಿಕಾಸ್ ಈ ಒಂದು ಯುದ್ಧ ನಡೀದೇ ಹೋಗಿದ್ದಿದ್ರೆ ನಮ್ಮ ಚೋಳರು ಮತ್ತೆ ಸ್ವತಂತ್ರರಾಗಿ ಆಳ್ವಿಕೆ ನಡೆಸ್ತಾ ಇದ್ರು ಇಲ್ವೋ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬಿಕಾಸ್ ಈ ಒಂದು ಯುದ್ಧ ನಡೆದಿದ್ರಿಂದಾನೇ ಮತ್ತೆ ಚೋಳರು ಸ್ವತಂತ್ರರಾಗಿ ಆಳ್ವಿಕೆ ನಡೆಸೋದಕ್ಕೆ ಶುರು ಆಯಿತು. ಅಂದರೆ ಅವರು ಇಂಡಿಪೆಂಡೆಂಟ್ ಆಗಿ ಆಳ್ವಿಕೆ ನಡೆಸೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಚೋಳ ಸಾಮ್ರಾಜ್ಯ ಪೀಕ್ಗೆ ಹೋಗೋದಕ್ಕೆ ತುಂಬಾನೇ ಅಭಿವೃದ್ಧಿಯಾಗಿ ತುಂಬಾನೇ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಬಲಿಷ್ಠವಾಗಿ ಬೆಳ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಯುದ್ಧ ನಡೆದಿದ್ರಿಂದ ಚೋಳರು ಮತ್ತೆ ಎದ್ದು ನಿಂತ್ಕೊಂಡು ಮತ್ತೆ ಬಲಿಷ್ಠವಾಗಿ ಆ ಒಂದು ಚೋಳ ಸಾಮ್ರಾಜ್ಯ ಸಮುದ್ರದ ಆಚೆಗೂ ಕೂಡ ಆ ಒಂದು ಚೋಳ ಸಾಮ್ರಾಜ್ಯ ವಿಸ್ತಾರ ಆಯಿತು ಅಂತ ಹೇಳಬೇಕು ಸ್ನೇಹಿತರೆ. ಸೊ ಅಂದ್ರೆ ಸತತ 200 ವರ್ಷ ಚೋಳರನ್ನ ಯಾರು ಕೂಡ ಸೋಲಿಸೋದಕ್ಕೆ ಸಾಧ್ಯ ಆಗಿಲ್ಲ ಸ್ನೇಹಿತರೆ. ಬಿಕಾಸ್ ಈ ಒಂದು ಯುದ್ಧ ನಡೆದ ನಂತರನೇ ಸುಂದರ ಚೋಳ ಅವರು, ಅವರ ಮಗ ಆದಿತ್ಯ ಕರಿಕಾಲನ್ ಅವರು, ನಂತರ ರಾಜರಾಜ ಚೋಳ ಅವರು, ನಂತರ ಅವರ ಮಗ ರಾಜೇಂದ್ರ ಚೋಳ ಅವರು, ಇವರೆಲ್ಲ ಬರ್ತಾರೆ ಸ್ನೇಹಿತರೆ. ಸೊ ಅದಾಗಿರ್ಲಿ, ಈಗ ನಮ್ಮ ಈ ಒಂದು ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದ ನಂತರ ಚೋಳರು ಸ್ವತಂತ್ರರಾಗ್ತಾರೆ, ಅಂದ್ರೆ ಇಂಡಿಪೆಂಡೆಂಟ್ ಆಗ್ತಾರೆ. ನಂತರ ಈ ಒಂದು ಯುದ್ಧ ನಡೆದ ನಂತರ ಆದಿತ್ಯ ಚೋಳ ಅವರು ರಾಜ ಆಗ್ತಾರೆ ಚೋಳ ಸಾಮ್ರಾಜ್ಯಕ್ಕೆ. ಬಿಕಾಸ್ ವಿಜಯಾಲಯ ಚೋಳ ಅವರು ತೀರ್ಕೋತಾರೆ. ವಿಜಯಾಲಯ ಚೋಳ ಅವರು ತೀರ್ಕೊಂಡ ನಂತರ ಅವರ ಮಗ ಆದಿತ್ಯ ಚೋಳ ಅವರು ಚೋಳ ಸಾಮ್ರಾಜ್ಯಕ್ಕೆ ರಾಜ ಆಗ್ತಾರೆ. ನಂತರ ಆದಿತ್ಯ ಚೋಳ ಅವರ ಮಗ ಪರಾಂತಕ ಚೋಳ ಅವರು ಚೋಳ ಸಾಮ್ರಾಜ್ಯಕ್ಕೆ ರಾಜ ಆಗ್ತಾರೆ. ಈಗ ನೀವು ಗಮನ ಇಟ್ಟು ಕೇಳಬೇಕು ಸ್ನೇಹಿತರೆ, ಪರಾಂತಕ ಚೋಳ ಅವರಿಗೆ 4 ಜನ ಮಕ್ಕಳು. ಈ 4 ಜನ ಮಕ್ಕಳಲ್ಲಿ ಮೊದಲನೇ ಮಗ ರಾಜಾದಿತ್ಯ ಚೋಳ ಅವರು, ಸರಿಯಾಗಿ ಕೇಳಿಸ್ಕೊಳ್ಳಿ, ಮೊದಲನೇ ಮಗ ರಾಜಾದಿತ್ಯ ಚೋಳ ಅವರು, ಎರಡನೇ ಮಗ ಗಂಧರಾದಿತ್ಯ ಚೋಳ ಅವರು, ಮೂರನೇ ಮಗ ಅರಿಂಜಯ ಚೋಳ ಅವರು, 4ನೇ ಮಗ ಕೊನೆ ಮಗ ಉತ್ತಮ ಸೀರಿ ಅಂತ. ಸೊ ಹೀಗೆ ಪರಾಂತಕ ಚೋಳ ಅವರಿಗೆ 4 ಜನ ಮಕ್ಕಳು. ಸೊ ಈ 4 ಜನ ಮಕ್ಕಳಲ್ಲಿ ಮೊದಲನೇ ಮಗ ರಾಜಾದಿತ್ಯ ಚೋಳ ಅಂತ ನಾನು ಹೇಳಿದ್ನಲ್ವಾ, ಈ ರಾಜಾದಿತ್ಯ ಚೋಳ ಅವರು ತಕ್ಕೋಲಂ ಅನ್ನೋ ಒಂದು ಮಹಾಯುದ್ಧದಲ್ಲಿ ವೀರ ಮರಣವನ್ನು ಹೊಂದುತ್ತಾರೆ. ಯುದ್ಧ ಮಾಡಬೇಕಾದ್ರೆ ಆನೆಯ ಮೇಲ್ಗಡೆ ಅಂಬಾರಿ ಒಳಗಡೆ ಕೂತ್ಕೊಂಡೇನೆ, ಅಂದ್ರೆ ಅಂಬಾರಿಯಲ್ಲಿ ಕೂತ್ಕೊಂಡು ಯುದ್ಧ ಮಾಡಬೇಕಾದ್ರೆ ಅವರು ವೀರ ಮರಣವನ್ನ ಹೊಂದುತ್ತಾರೆ ಸ್ನೇಹಿತರೆ. ಅದಕ್ಕೆ ಯಾನೆ ಮೇಲ್ ತುಂಜಿಯ ದೇವನ್ ಅಂತ ಅನ್ನೋ ಒಂದು ಪಟ್ಟವನ್ನ ಕೂಡ ಇವರು ಸಂಪಾದನೆ ಮಾಡ್ಕೋತಾರೆ ಸ್ನೇಹಿತರೆ. ಒಂದು ಪಟ್ಟ ಅಲ್ಲ, ಎಷ್ಟೋ ಪಟ್ಟವನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಬಟ್ ನನಗೆ ಗೊತ್ತಿರೋದು ಒಂದು ಪಟ್ಟವನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ರಾಜಾದಿತ್ಯ ಚೋಳ ಅವರು ವೀರ ಮರಣವನ್ನು ಹೊಂದುತ್ತಾರೆ. ಸೊ ಪರಾಂತಕ ಚೋಳ ಅವರಿಗೆ 4 ಜನ ಮಕ್ಕಳಲ್ಲಿ ಮೊದಲನೇ ಮಗ ರಾಜಾದಿತ್ಯ ಚೋಳ ಅವರು ವೀರ ಮರಣವನ್ನು ಹೊಂದುತ್ತಾರೆ, ಅವರು ತೀರೋಗ್ತಾರೆ. ನಂತರ ಎರಡನೇ ಮಗ ಗಂಧರಾದಿತ್ಯ ಚೋಳ ಅವರು ಅಂದ್ರೆ ರಾಜಾದಿತ್ಯ ಚೋಳ ಅವರು ತೀರ್ಕೊಂತಾರೆ. ರಾಜಾದಿತ್ಯ ಚೋಳ ಅವರ ನಂತರ ಗಂಧರಾದಿತ್ಯ ಚೋಳ ಅವರು ತಾನೇ ರಾಜ ಆಗ್ಬೇಕು. ಸೊ ಹಾಗಾಗಿ ಗಂಧರಾದಿತ್ಯ ಚೋಳ ಅವರು ರಾಜ ಆಗ್ತಾರೆ ಚೋಳ ಸಾಮ್ರಾಜ್ಯಕ್ಕೆ. ಅಂದ್ರೆ ಪರಾಂತಕ ಚೋಳ ಅವರು ಹೇಳ್ತಾರೆ, ರಾಜಾದಿತ್ಯ ನನ್ನ ಮೊದಲನೇ ಮಗ ಈಗ ವೀರ ಮರಣವನ್ನ ಹೊಂದುದ, ಸೊ ನನ್ನ ಮೊದಲನೇ ಮಗ ಈಗ ಇಲ್ಲ, ಸೊ ನಂತರ ನೀನೇ ಚೋಳ ಸಾಮ್ರಾಜ್ಯಕ್ಕೆ ರಾಜ ಆಗ್ಬೇಕು ಅಂತ ಹೇಳಿ ಗಂಧರಾದಿತ್ಯ ಚೋಳ ಅವ್ರಿಗೆ ಯುವರಾಜ ಪಟ್ಟವನ್ನ ಕೊಡ್ತಾರೆ ಪರಾಂತಕ ಚೋಳ ಅವರು. ಸೊ ನಂತರ ಪರಾಂತಕ ಚೋಳ ಅವ್ರಿಗೆ ವಯಸ್ಸಾಗುತ್ತೆ ಸ್ನೇಹಿತರೆ. ಪರಾಂತಕ ಚೋಳ ಅವ್ರಿಗೆ ವಯಸ್ಸಾಗುತ್ತೆ, ಅವರು ತೀರೋಗ್ತಾರೆ. ನಂತರ ಈಗ ಗಂಧರಾದಿತ್ಯ ಚೋಳ ಅವರು ಆಳ್ವಿಕೆ ನಡೆಸ್ತಾ ಇರ್ತಾರೆ. ಗಂಧರಾದಿತ್ಯ ಚೋಳ ಅವರು ರಾಜ ಆಗಿ ಕೆಲವೇ ವರ್ಷಗಳಲ್ಲಿ ಅವರು ಕೂಡ ತೀರ್ಕೋತಾರೆ. ಅವರು ತೀರೋಗ್ಬೇಕಾದ್ರೆ ಅವ್ರಿಗೆ ಒಬ್ಬ ಮಗ ಇರ್ತಾನೆ. ಆ ಮಗ ಇನ್ನೂ ಕೂಡ 4-5 ವರ್ಷ ಮಗು. ಸೊ ಹಾಗಾಗಿ ಗಂಧರಾದಿತ್ಯ ಚೋಳ ಅವರ ಮಗ ಪಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಗಂಧರಾದಿತ್ಯ ಚೋಳ ಅವರು ತೀರ್ಕೋಬೇಕಾದ್ರೆ ಅವ್ರಿಗೆ ಒಬ್ಬ ಮಗ ಇದ್ದಾನೆ, ಆ ಮಗನಿಗೆ ಇನ್ನೂ 4-5 ವರ್ಷ ಮಗು. ಸೊ ಹಾಗಾಗಿ ಅದು ಮಗು ಆದ್ರಿಂದ ಅವನು ರಾಜ ಆಗೋದಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಗಂಧರಾದಿತ್ಯ ಚೋಳ ಅವ್ರಿಗೆ ಅಂದ್ರೆ ಅವರ ನೆಕ್ಸ್ಟ್ ಇರೋದು ಅರಿಂಜಯ ಚೋಳ ಅವರು, ಅಂದ್ರೆ 3ನೇ ಮಗ ಪರಾಂತಕ ಚೋಳ ಅವರ 3ನೇ ಮಗ ಅರಿಂಜಯ ಚೋಳ ಅವರು ಪಟ್ಟಕ್ಕೆ ಬರ್ತಾರೆ. ಅರಿಂಜಯ ಚೋಳ ಅವರು ಪಟ್ಟಕ್ಕೆ ಬಂದು ಅವರು ಕೂಡ 1-2 ವರ್ಷದಲ್ಲಿ, ಅಂದ್ರೆ 1.5 ವರ್ಷ 2 ವರ್ಷದಲ್ಲಿ ಅವರು ಕೂಡ ತೀರೋಗ್ತಾರೆ. ಸೊ ಈಗ ಇನ್ನೂ ಕೂಡ ಆ ಮಗು ದೊಡ್ಡದಾಗಿರೋದಿಲ್ಲ, ಅಂದ್ರೆ ಆ ಮಗು ಇನ್ನೂ ಕೂಡ ರಾಜ್ಯವನ್ನ ಆಳ್ವಿಕೆ ನಡೆಸುವಂತಹ ವಯಸ್ಸಿಗೆ ಬಂದಿರೋದಿಲ್ಲ. ಸೊ ಹಾಗಾಗಿ ಇನ್ನೂ ಕೂಡ ಮಗುವಾಗೇ ಇರುತ್ತೆ. ಸೊ ಹೀಗಿರ್ಬೇಕಾದಂತಹ ಸಂದರ್ಭದಲ್ಲಿ ಅರಿಂಜಯ ಚೋಳ ಅವ್ರಿಗೆ ಒಬ್ಬ ಮಗ ಇರ್ತಾನೆ.
ಅವರೇ ಸುಂದರ ಚೋಳ ಅವರು. ಅವ್ರಿಗೆ 21 ವರ್ಷ ಇರುತ್ತೆ ಸ್ನೇಹಿತರೆ. ಸೊ ಹೀಗೆ ನಮ್ಮ ಸುಂದರ ಚೋಳ ಅವರು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ, ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆ ನಡೆಯುವಂತ ಕಾಲಘಟ್ಟದಲ್ಲಿ ಸುಂದರ ಚೋಳ ಅವರು ಚೋಳ ಸಾಮ್ರಾಜ್ಯವನ್ನ ಆಳ್ವಿಕೆ ನಡೆಸ್ತಾ ಇರ್ತಾರೆ ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಹೇಳಿರ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲೇ ಪೊನ್ನಿಯಿನ್ ಸೆಲ್ವನ್ ಕಥೆ ನಡೆಯೋದು. ಸೊ ಈ ಸುಂದರ ಚೋಳ ಅವರು ರಾಜ ಆಗ್ತಾರೆ. ಸೊ ಹೀಗೆ ನಮ್ಮ ಸುಂದರ ಚೋಳ ಅವರು ಚೋಳ ಸಾಮ್ರಾಜ್ಯಕ್ಕೆ ರಾಜ ಆಗ್ತಾರೆ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ಸುಂದರ ಚೋಳ ಅವರು ರಾಜ ಆಗ್ತಾರೆ. ನಂತರ ಅವ್ರಿಗೂ ಕೂಡ ಮದುವೆ ಆಗುತ್ತೆ. ಅವ್ರಿಗೆ 3 ಜನ ಮಕ್ಕಳು ಸ್ನೇಹಿತರೆ. ಮೊದಲನೇ ಮಗ ಆದಿತ್ಯ ಕರಿಕಾಲನ್ ಅವರು, ಮತ್ತೆ ಎರಡನೇ ಅವರು ಕುಂದವೈ ಪಿರಾಟಿಯಾರವರು. ಕುಂದವೈ ಪಿರಾಟಿಯಾರವರು ಕುಲ ದೇವತೆ, ಅಂದ್ರೆ ಒಂದು ರೀತಿ ಚೋಳ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ಒಂದು ರೀತಿ ಕುಲ ದೇವತೆ ಅಂತಾನೆ ಭಾವಿಸ್ತಾ ಇದ್ರು ಸ್ನೇಹಿತರೆ. ಮತ್ತೆ ದ ಬೆಸ್ಟ್ ಡಿಸಿಷನ್ ಮೇಕರ್ ಅಂತಾನೆ ಹೇಳಬೇಕು ಸ್ನೇಹಿತರೆ. ಚೋಳ ಸಾಮ್ರಾಜ್ಯದಲ್ಲಿ ಆಗಿನ ಕಾಲಘಟ್ಟದಲ್ಲೇನೆ ಒಂದು ಹೆಣ್ಣು ಮಗಳು ಈ ರೀತಿ ಒಂದು ಪೊಲಿಟಿಕಲ್, ಅಂದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಡಿಸಿಷನ್ಸ್ನೆಲ್ಲ ತಗೋತಾ ಇದ್ರು. ಇವರ ಒಂದು ಡಿಸಿಷನ್ಸ್ನ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅಂದ್ರೆ ಅಕ್ಸೆಪ್ಟ್ ಮಾಡ್ಕೋತಾ ಇದ್ರು, ಒಪ್ಕೋತಾ ಇದ್ರು. ಅಂದ್ರೆ ನೀವು ಯೋಚನೆ ಮಾಡಿ, ಆಗಿನ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಚೋಳರು ಅನ್ನೋದನ್ನ ನಾವು ಇದನ್ನ ನೋಡಿ ತಿಳ್ಕೋಬಹುದು ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ಕೊನೆ ಮಗ ನೆಕ್ಸ್ಟ್, ಅಂದ್ರೆ ಕೊನೆ ಮಗ ಅರುಳ್ಮೊಳಿವರ್ಮನ್ ಅವರು ಸ್ನೇಹಿತರೆ. ಅರುಳ್ಮೊಳಿವರ್ಮನ್ ಅವರು ಯಾರು, ಮುಂದೆ ಫ್ಯೂಚರ್ ಅಲ್ಲಿ ಅವರೇ ರಾಜರಾಜ ಚೋಳ ಅವರಾಗಿ ಬದಲಾಗ್ತಾರೆ ರಾಜ ಆದ ನಂತರ. ಸೊ ಈಗ ಸುಂದರ ಚೋಳ ಅವರಿಗೆ 3 ಜನ ಮಕ್ಕಳು. ಮೊದಲನೇ ಮಗ ಆದಿತ್ಯ ಕರಿಕಾಲನ್ ಅವರು, ಎರಡನೇ ಅವರು ಮಗಳು ಕುಂದವೈ ಪಿರಾಟಿಯರವರು, ಮೂರನೇ ಅವರು ಕೊನೆ ಮಗ ಅರುಳ್ಮೊಳಿವರ್ಮನ್ ಅಂತ. ಅವರು ಮುಂದೆ ರಾಜರಾಜ ಚೋಳ ಅವರಾಗಿ ಬದಲಾಗ್ತಾರೆ, ಅಂದ್ರೆ ರಾಜ ಆದ ನಂತರ. ಸೊ ಇವರೇ ಪೊನ್ನಿಯಿನ್ ಸೆಲ್ವನ್ ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇವ್ರನ್ನ ಪೊನ್ನಿಯಿನ್ ಸೆಲ್ವನ್ ಅಂತ, ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಫಿಕ್ಷನ್, ಅಂದ್ರೆ ಹಿಸ್ಟಾರಿಕಲ್ ಫಿಕ್ಷನ್ ನಾವನ್ನ ಬರೆದಿರೋದು. ಸೊ ಇಷ್ಟೆಲ್ಲ ವಿಷಯಗಳು ಇಟ್ಕೊಂಡು ಮತ್ತೆ ಇದರಲ್ಲಿ ಇವಾಗ ನಾನು ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂದ್ರೆ, ಈಗ ಆದಿತ್ಯ ಕರಿಕಾಲನ್ ಅವರು ಇದಾರಲ್ವಾ, ಆದಿತ್ಯ ಕರಿಕಾಲನ್ ಅವರು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ನಿಗೂಢವಾಗಿ ಕೊಲೆ ಆಗ್ತಾರೆ. ಆದಿತ್ಯ ಕರಿಕಾಲನ್ ಅವರು ನಿಗೂಢವಾಗಿ ಕೊಲೆ ಆಗ್ತಾರೆ, ಓಕೆ. ಅದಕ್ಕಿಂತ ಮುಂಚೆ ಆದಿತ್ಯ ಕರಿಕಾಲನ್ ಅವರು ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸ್ತಾರೆ. ಯಾತಕ್ಕೋಸ್ಕರ ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸೋ ಮಟ್ಟಕ್ಕೆ ಏನು ಅಷ್ಟೊಂದು ದ್ವೇಷ, ಅದನ್ನ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸ್ತಾರೆ ಅಂದ್ರೆ ಅದು ರೂಲ್ಸ್ನ ಬ್ರೇಕ್ ಮಾಡೋ ರೀತಿ. ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಚೋಳರು, ಚೇರರು, ಪಾಂಡ್ಯರು ಇವರು ತಮಿಳುನಾಡಿನ ಆಳ್ವಿಕೆ ನಡೆಸ್ತಾ ಇದ್ದಂತಹ ಪ್ರಮುಖ ರಾಜಮನೆತನಗಳು. ಸೊ ಇವರಲ್ಲಿ ಎಷ್ಟೇ ವೈರತ್ವ ಇದ್ರೂ ಕೂಡ ಯುದ್ಧ ಮಾಡಬೇಕಾದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾ ಇತ್ತು. ಅಂದ್ರೆ ಧರ್ಮ ಯುದ್ಧ ಅಂತ ಹೇಳ್ತಾ ಇದ್ರು. ಅಂದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾ ಇರ್ತಾರೆ ಯುದ್ಧದಲ್ಲಿ. ಅಂದ್ರೆ ಈ ರೀತಿನೇ ಮಾಡಬೇಕು ಯುದ್ಧ ಅನ್ನೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಸೊ ಆ ರೂಲ್ಸ್ ನ ಬ್ರೇಕ್ ಮಾಡೋ ಹಾಗೆ ಇಲ್ಲ ಸ್ನೇಹಿತರೆ. ಸೊ ತಲೆಯನ್ನ ಕತ್ತರಿಸೋದು ಇದನ್ನೆಲ್ಲ ರೂಲ್ಸ್ ಬ್ರೇಕ್ ಮಾಡೋ ರೀತಿ. ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನನ್ನ ಸೋಲಿಸ್ತಾನೆ ಅಂದ್ರೆ ಆ ರಾಜನನ್ನ ಒಂದು ಜೈಲ್ಗೆ ಹಾಕ್ಬೇಕು, ಇಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನೀನು ನನಗೆ ಟ್ಯಾಕ್ಸ್ ಕಟ್ಟು ಅಂತ ಹೇಳಬೇಕು. ಇದನ್ನ ಬಿಟ್ಟು ತಲೆಯನ್ನ ಕತ್ತರಿಸೋ ಮಟ್ಟಿಗೆ ಹೋಗೋದು ರೂಲ್ಸ್ ಅನ್ನ ಬ್ರೇಕ್ ಮಾಡೋ ರೀತಿ ಆಗುತ್ತೆ ಸ್ನೇಹಿತರೆ. ಬಟ್ ಆದಿತ್ಯ ಕರಿಕಾಲನ್ ಅವರು ಯಾತಕ್ಕೋಸ್ಕರ ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸ್ತಾರೆ, ರೂಲ್ಸ್ ಅನ್ನ ಯಾತಕ್ಕೋಸ್ಕರ ಬ್ರೇಕ್ ಮಾಡಿದ್ರು ಅಂತ ನೀವು ನನ್ನ ಹತ್ರ ಕೇಳಿದ್ರೆ ಅದಕ್ಕೆ ಸೊ ನಾನು ಅವಾಗ್ಲೇನೆ ಹೇಳಿದೆ ಸ್ನೇಹಿತರೆ, ಚೆನ್ನಾಗಿ ನೆನ್ಪು ಮಾಡ್ಕೊಳ್ಳಿ. ಅವಾಗ್ಲೇ ನಾನು ಅದಕ್ಕೆ ಹೇಳಿದ್ದು ಪರಾಂತಕ ಚೋಳ ಅವ್ರಿಗೆ 4 ಜನ ಮಕ್ಕಳು, ಅದರಲ್ಲಿ ಕೊನೆ ಮಗ ಉತ್ತಮಸೀಲಿ ಅಂತ ನಾನು ಹೇಳಿದ್ದೆ. ಆ ಉತ್ತಮಸೀಲಿ ಅವರ ತಲೆಯನ್ನ ವೀರಪಾಂಡ್ಯನವರು ಯುದ್ಧದಲ್ಲಿ ಕತ್ತರಿಸ್ತಾರೆ ಸ್ನೇಹಿತರೆ. ಅಂದ್ರೆ ಉತ್ತಮಸೀಲಿ ಅವರು ಅಂದ್ರೆ ಒಂದು ಯುದ್ಧ ಮಾಡಬೇಕಾದ್ರೆ ಆ ಯುದ್ಧದಲ್ಲಿ ಉತ್ತಮಸೀಲಿ ಅವ್ರನ್ನ ಸೋಲಿಸಿ ಉತ್ತಮಸೀಲಿ ಅವರ ತಲೆಯನ್ನ ಕತ್ತರಿಸ್ತಾರೆ ವೀರಪಾಂಡ್ಯನವರು. ತಲೆಯನ್ನ ಕತ್ತರಿಸಿದ್ದು ಅಲ್ಲದೆ ಶಾಸನಗಳಲ್ಲಿ ಅವರು ಚೋಳನ್ ತಲೆ ಕೊಂಡ ಅನ್ನೋ ಒಂದು ಪಟ್ಟವನ್ನ ಕೂಡ ಅವರು ಶಾಸನಗಳಲ್ಲಿ ಬಳಸ್ಕೋತಾರೆ ಸ್ನೇಹಿತರೆ. ಸೊ ಇದು ಅಂದ್ರೆ ಇದು ಎಷ್ಟು ಮಟ್ಟಿಗೆ ದ್ವೇಷವನ್ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಚೋಳರಲ್ಲಿ. ಅಂದ್ರೆ ಚೋಳರು ಅಂದ್ರೆ ಧರ್ಮಯುದ್ಧ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಅದುವರೆಗೂ ಬಂದಿರ್ತಾರೆ. ಆದ್ರೆ ಇಲ್ಲಿ ಯಾವಾಗ ವೀರಪಾಂಡ್ಯನವರು ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಅಷ್ಟೊಂದು ವೈರತ್ವವನ್ನ ವ್ಯಕ್ತಪಡಿಸ್ತಾರೋ, ಅಂದ್ರೆ ಉತ್ತಮಸೀಲಿ ಅವರ ತಲೆಯನ್ನ ಕತ್ತರಿಸ್ತಾರೋ, ತಲೆಯನ್ನ ಕತ್ತರಿಸಿದ್ದು ಅಲ್ಲದೆ ಶಾಸನಗಳಲ್ಲಿ ಕೆತ್ತನೆ ಮಾಡಿಸ್ಕೋತಾರೋ, ಇದನ್ನ ಕೇಳಿಸ್ಕೊಂಡು ಅಷ್ಟು ದ್ವೇಷವನ್ನ ಅಂದ್ರೆ ಅಷ್ಟು ದ್ವೇಷ ಹುಟ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಈ ಒಂದು ಘಟನೆ. ಸೊ ಈ ಒಂದು ದ್ವೇಷವನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಚೋಳರು ಅಂದ್ರೆ ಕಾಲಕ್ರಮೇಣ ಇದನ್ನ ಅಂದ್ರೆ ಅವ್ರು ಮರೆಯೋದೇ ಇಲ್ಲ. ಒಬ್ರಿಗೊಬ್ರಿಗೆ ಇವರು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಈ ವಿಷಯವನ್ನ ಅವ್ರು ಮರೆಯೋದೇ ಇಲ್ಲ. ಅಂದ್ರೆ ನೆಕ್ಸ್ಟ್ ಯಾರು ಬರ್ತಾರೋ ರಾಜ ಅವ್ರಿಗೆಲ್ಲ ಇದನ್ನ ಕರೆಕ್ಟ್ ಆಗಿ ನೆನ್ಪು ಮಾಡ್ತಾ ಹೋಗ್ತಾರೆ. ಇದನ್ನ ಹಂಗೆ ಅವರು ನೆನಪಲ್ಲಿ ಇಟ್ಕೋತಾರೆ. ಅಂದ್ರೆ ಇದನ್ನ ಹೇಗಾದ್ರೂ ಮಾಡಿ ಸೇಡ್ ತೀರಿಸ್ಕೋಬೇಕು ಅಂತ ಹೇಳಿ ಕಡೆಗೆ ಆದಿತ್ಯ ಕರಿಕಾಲನ್ ಅವರ ಕಾಲಘಟ್ಟದಲ್ಲಿ ಆದಿತ್ಯ ಕರಿಕಾಲನ್ ಅವ್ರಿಗೆ ಈ ವಿಷಯ ತಿಳಿದು ಬಂದು ನಮ್ಮ ಆದಿತ್ಯ ಕರಿಕಾಲನ್ ಅವರು ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸ್ತೀನಿ ಅಂತ ಹೇಳಿ ಸೇವೂರ್ ಯುದ್ಧ ಅಂತ ನಡೆಯುತ್ತೆ. ಆ ಒಂದು ಸೇವೂರ್ ಮಹಾಯುದ್ಧದಲ್ಲಿ ವೀರಪಾಂಡ್ಯನವರ ವಿರುದ್ಧ ಯುದ್ಧ ಮಾಡಿ ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸ್ತಾರೆ. ಆ ತಲೆಯನ್ನ ತಗೊಂಡ್ಬರ್ತಾರಂತೆ. ಅಂದ್ರೆ ಆ ಒಂದು ಅಂದ್ರೆ ಸಂಶೋಧಕರು ಹೇಳಿರೋ ಪ್ರಕಾರ ಆ ತಲೆಯನ್ನ ತಗೊಂಡ್ಬರ್ತಾರೆ. ಆ ತಲೆಯನ್ನ ತಗೊಂಡ್ಬಂದು ಒಂದು ದೊಡ್ಡ ಕಂಬದ ತುದಿಯಲ್ಲಿ ಅದನ್ನ ಅಂದ್ರೆ ಒಂದು ರೀತಿ ಕಂಬದ ತುದಿಯಲ್ಲಿ ಇಡ್ತಾರೆ ಅಥವಾ
ನೇತಾಕೋ ರೀತಿ ಮಾಡ್ತಾರೆ, ಇದೆಲ್ಲ ಹೇಳಿದ್ದಾರೆ. ಬಟ್ ಅದು ಅಂದರೆ ಆ ರೀತಿ ಮಾಡಬಾರ್ದು. ಬಟ್ ಏನು ಮಾಡೋದು ಅಂದರೆ ಒಂದು ರೀತಿ ಆಗಿನ ಕಾಲಘಟ್ಟದಲ್ಲಿ ಈ ರೀತಿ ಮೊದಲು ಶುರು ಮಾಡಿದ್ದೇ ಪಾಂಡ್ಯರು. ಅಂದರೆ ಪಾಂಡ್ಯ ರಾಜ ಆದಂತಹ ವೀರಪಾಂಡ್ಯನವರು ಈ ರೀತಿ ತಲೆಯನ್ನು ಕತ್ತರಿಸಿದ್ರಿಂದಾನೇ ನಮ್ಮ ಆದಿತ್ಯ ಕರಿಕಾಲನವರು ಈ ರೀತಿ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ನೀವೆಲ್ಲ ಕೇಳಿರ್ತೀರಾ, ನಮ್ಮ ಆದಿತ್ಯ ಕರಿಕಾಲನವರು ವೀರಪಾಂಡ್ಯನವರ ತಲೆಯನ್ನು ಕತ್ತರಿಸೋದಕ್ಕೆ ಒಂದು ಮುಖ್ಯವಾದಂಥ ಕಾರಣ ಅವರ ತಾತ ಆದಂತಹ ಉತ್ತಮಶೀಲಿಯವರ ತಲೆಯನ್ನು ಆಲ್ರೆಡಿ ಇದಕ್ಕಿಂತ ಮುಂಚೆನೆ ವೀರಪಾಂಡ್ಯನವರು ತಲೆಯನ್ನು ಕತ್ತರಿಸಿರ್ತಾರೆ ಸ್ನೇಹಿತರೆ. ಸೊ ಆ ಒಂದು ಕಾರಣದಿಂದನೇ ನಮ್ಮ ಆದಿತ್ಯ ಕರಿಕಾಲನವರು ಹೀಗೆ ವೀರಪಾಂಡ್ಯನವ್ರನ್ನ ಯುದ್ಧ ಮಾಡಿ ಸೋಲಿಸಿ ಅವರ ತಲೆಯನ್ನು ಕತ್ತರಿಸ್ತಾರೆ ಸ್ನೇಹಿತರೆ. ಸೊ ಅಂದರೆ ಇಲ್ಲಿ ನಾವು ತಿಳ್ಕೋಬೇಕು, ಮೊದಲು ಚೋಳರು ಯಾವತ್ತೂ ಕೂಡ ಯುದ್ಧವನ್ನಾಗಲಿ ಯಾವುದೇ ಆಗಲಿ ಅದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಫಸ್ಟ್ ರೂಲ್ಸ್ನ ಬ್ರೇಕ್ ಮಾಡಿದ್ದೇ ಪಾಂಡ್ಯರು. ಸೊ ಅಂದರೆ ಪಾಂಡ್ಯರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಆಗಿನ ಕಾಲಘಟ್ಟದಲ್ಲಿ ಏನು ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಸಂಶೋಧನೆಕಾರರ ಪ್ರಕಾರ ಮೊದಲು ರೂಲ್ಸನ್ನು ಬ್ರೇಕ್ ಮಾಡಿದ್ದು ನಮ್ಮ ಪಾಂಡ್ಯ ರಾಜ ಆದಂತಹ ವೀರಪಾಂಡ್ಯನವರು ಸ್ನೇಹಿತರೆ. ಸೊ ಅಂದರೆ ಉತ್ತಮಶೀಲಿಯವರ ತಲೆಯನ್ನು ಕತ್ತರಿಸಿರೋ ಕಾರಣದಿಂದಾನೇ ನಂತರ ಕಾಲಕ್ರಮೇಣ ಈ ಒಂದು ದ್ವೇಷ ಬೆಳೀತಾ ಕಾಲಕ್ರಮೇಣ ಹೇಗಾದರೂ ಮಾಡಿ ಸೇಡನ್ನು ತೀರಿಸ್ಕೋಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ನಂತರ ವೀರಪಾಂಡ್ಯನವರ ತಲೆಯನ್ನು ಕತ್ತರಿಸ್ತಾರೆ ನಮ್ಮ ಆದಿತ್ಯ ಕರಿಕಾಲನವರು. ಅಂದರೆ ಆದಿತ್ಯ ಕರಿಕಾಲನವರ ಟೈಮ್ ಪೀರಿಯಡ್ನಲ್ಲಿ ಆ ಒಂದು ಕಾಲಘಟ್ಟದಲ್ಲಿ. ಸೊ ಈಗ ಇಷ್ಟು ವಿಷಯ ಹೇಳಿದ್ದೀನಿ. ಈಗ ಆಲ್ರೆಡಿ ಆದಿತ್ಯ ಕರಿಕಾಲನವರು ವೀರಪಾಂಡ್ಯನವರ ತಲೆಯನ್ನು ಕತ್ತರಿಸ್ತಾರೆ ಅಂತ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಕಲ್ಕಿ ಕೃಷ್ಣಮೂರ್ತಿ ಅವರು ಹೇಳಿರ್ತಾರೆ. ಆದರೆ ಯಾತಕ್ಕೋಸ್ಕರ ಕತ್ತರಿಸ್ತಾರೆ, ಅದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕಲ್ಕಿ ಕೃಷ್ಣಮೂರ್ತಿ ಅವರು ಹೇಳಿರೋದಿಲ್ಲ. ಆದರೆ ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ನಿಜವಾಗ್ಲೂ ಇತಿಹಾಸದಲ್ಲಿ ಏನು ನಡೆದಿದೆ ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೀಗಿರಬೇಕಾದ್ರೆ ಈಗ ಆದಿತ್ಯ ಕರಿಕಾಲನವರು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ದುರ್ಮರಣ ಅಂದರೆ ನಿಗೂಢವಾಗಿ ಕೊಲೆ ಆಗ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಕಲ್ಕಿ ಕೃಷ್ಣಮೂರ್ತಿ ಅವರು ಅದಕ್ಕೆ ಯಾವುದೇ ಆನ್ಸರನ್ನು ಯಾವುದೇ ಉತ್ತರವನ್ನು ಕೊಟ್ಟಿರೋದಿಲ್ಲ. ಆದರೆ ನಿಜವಾಗ್ಲೂ ಏನು ನಡೀತು, ನಿಜವಾಗ್ಲೂ ಆದಿತ್ಯ ಕರಿಕಾಲನವರ ಸಾವಿಗೆ ಕಾರಣ ಯಾರು, ಇದ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಕೇಳೋದನ್ನು ಮರಿಬೇಡಿ. ಇಲ್ಲಿವರೆಗೂ ಯಾರೆಲ್ಲ ಕೇಳಿದಿರೋ ಕಥೆಯನ್ನು, ಕನ್ನಡಿಗರಲ್ಲಿ ಯಾರೆಲ್ಲ ಈ ಕಥೆಯನ್ನು ಕೇಳಿದಿರೋ ಅವ್ರಿಗೆಲ್ಲ ದೊಡ್ಡ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಥೆಯನ್ನು ಆಧಾರವಾಗಿಟ್ಕೊಂಡು ಬರ್ತಾ ಇರ್ತಕ್ಕಂತಹ ಚಿತ್ರ ಸೆಪ್ಟೆಂಬರ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಆ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಯಾರಾದರೂ ಇನ್ನೂ ಕೇಳಿಲ್ಲ ಅಂದರೆ ಇವತ್ತಿನಿಂದಲೇ ಕೇಳೋದಕ್ಕೆ ಶುರು ಮಾಡಿ. ಇವತ್ತಿನಿಂದ ಕೇಳಿ ಆದಷ್ಟು ಬೇಗ ಮುಗಿಸಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಸೊ ಹೀಗೆ ನಮ್ಮ ಅಂದರೆ ಪೊನ್ನಿಯಿನ್ ಸೆಲ್ವನ್ ಕಥೆ ಅನ್ನೋದು ನಮ್ಮ ಪೂರ್ವಜರ ಹೆಮ್ಮೆ. ಆಲ್ರೆಡಿ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ವಿಷಯಗಳು, ಇಷ್ಟೆಲ್ಲ ಹಿನ್ನೆಲೆ ಇರ್ತಕ್ಕಂಥದ್ದು ಮತ್ತು ಇಷ್ಟೆಲ್ಲ ನಿಗೂಢತೆಗಳು ಇರ್ತಕ್ಕಂತಹ ಕಥೆನೇ ಪೊನ್ನಿಯಿನ್ ಸೆಲ್ವನ್. ಸೊ ಇದನ್ನು ಬರೀ ಕಥೆಯಾಗಿ ನೋಡದೆ ಇದು ನಿಮ್ಮೆಲ್ಲರ ಹೆಮ್ಮೆ, ನಮ್ಮ ಪೂರ್ವಜರ ಹೆಮ್ಮೆ, ನಮ್ಮ ಪೂರ್ವಜರ ಇತಿಹಾಸವನ್ನು ಆಧಾರವಾಗಿಟ್ಕೊಂಡು ಬರ್ತಾ ಇರ್ತಕ್ಕಂತಹ ಚಿತ್ರ. ಅಂದರೆ ನಮ್ಮ ಪೂರ್ವಜರ ಇತಿಹಾಸವನ್ನು ಆಧಾರವಾಗಿಟ್ಕೊಂಡು ಬರೆದಿರ್ತಕ್ಕಂತಹ ಒಂದು ಹಿಸ್ಟಾರಿಕಲ್ ಫಿಕ್ಷನ್ ನಾವೆಲ್ನ ಓದಿ ಅದರಿಂದ ಪ್ರಭಾವಿತರಾಗಿ ನಮ್ಮ ಫೇಮಸ್ ನಿರ್ದೇಶಕರಾದಂತಹ ಮಣಿರತ್ನಂ ಅವರು ಅದೇ ಹೆಸರಿನಲ್ಲೇ ಚಿತ್ರ ಮಾಡಿದ್ದಾರೆ. ಸೊ ಈ ಚಿತ್ರ ಈಗ 2 ಭಾಗಗಳಲ್ಲಿ ಬರ್ತಾ ಇದೆ. ಸೆಪ್ಟೆಂಬರ್ 30ನೇ ತಾರೀಕು ರಿಲೀಸ್ ಆಗುತ್ತೆ ಮೊದಲನೇ ಭಾಗ, ಕನ್ನಡದಲ್ಲೂ ಕೂಡ ಬರ್ತಾ ಇದೆ. ಸೊ ನಮ್ಮ ಕೈಲಾದಷ್ಟು ನಮ್ಮ ಪೂರ್ವಜರ ಇತಿಹಾಸವನ್ನ ಮುಂದಿನ ಪೀಳಿಗೆಗೂ ತಲುಪಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.